ಎಲ್ರಿಗೂ ನಮಸ್ಕಾರಗಳು. ನಾನು ನಿಮ್ಮ ಪ್ರೀತಿಯ ದೇವರಾಜಲ್ಲಿ. ಪ್ರಥಮದಲ್ಲಿ ನಮ್ಮ ಪಾಡ್ಕಾಸ್ಟ್ಗೆ ನಿಮ್ಗೆಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮ ಜೊತೆಗೆ ಒಂದೊಳ್ಳೆ ಅದ್ಭುತವಾದ ವ್ಯಕ್ತಿ, ಬರಹಗಾರರು, ಚಿಂತಕರು, ಶಿಕ್ಷಣ ಪ್ರೇಮಿಗಳಾದ ನಮ್ಮ ಚಂದ್ರು ಮೇಧವರಿದ್ದಾರೆ. ನಮಸ್ಕಾರ ಚಂದ್ರು ಮೇಧ. ನಮಸ್ತೆ, ಎಲ್ರಿಗೂ ಕೂಡ ನಮಸ್ತೆ. ಭಾಳ ಅಂದ್ರೆ ಭಾಳ ಖುಷಿ ಆಗುತ್ತಾ ಈ ಒಂದು ಅದ್ಭುತ ವ್ಯಕ್ತಿಗಳ ಜೊತೆಗೆ ಮಾತಾಡೋದ ಒಂದು ಖುಷಿ. ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗ್ತಿರುವ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಂತೇಳಿ ನಮ್ಮ ಚಂದ್ರು ಮೇಧವರು 2 ಹೊಸ ಪುಸ್ತಕಗಳನ್ನು ಲಾಂಚ್ ಮಾಡಿದ್ದಾರೆ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಸಲುವಾಗಿ. ಸೊ ಪುಸ್ತಕದ ವಿಶೇಷದ ಬಗ್ಗೆ ಆಮೇಲೆ ಅವ್ರ ಬಗ್ಗೆ ತಿಳ್ಕೊಳ್ಳೋ ಕುತೂಹಲ ನನಗೆ ಭಾಳ ಐತಿ. ಚಂದ್ರು ಅವರ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸೊ ನಿಮ್ಗೊಂದು 2 ಕ್ವಶನ್ ಕೇಳ್ಬೇಕಂತ ಮಾಡಿ ನಾನು. ಓಕೆ ಸರ್. ಸೊ ನನಗೆ ನೆನಪಿರಂಗಿಲ್ಲ ಅಂತೇಳಿ ನಾನು ಟೈಪ್ ಮಾಡ್ಕೊಂಬಂದ್ಬಿಟ್ಟಿನಿ. ಹೌದಲ್ಲ, ಯಾಕಂದ್ರೆ ಹೇಳ್ತಿದ್ರು ನೆನಪಿನ ಶಕ್ತಿ ಬರ್ಬೇಕಂದ್ರೆ ಬಾದಾಮಿ ತಿನ್ಬೇಕಂತ. ನಾನು ರಾತ್ರಿ ನೆನೆಸಿಡ್ತಿದ್ದೆ, ಮುಂಜಾನೆ ಎದ್ರೆ ಬಾದಾಮಿ ಎಲ್ಲಿ ನೆನೆಸಿಟ್ಟು ನಮಗೆ ನೆನಪಿರ್ತಿದ್ದಿಲ್ಲ ನನಗೆ. ಅಷ್ಟು ನೆನಪಿನ ಶಕ್ತಿ ನನಗೆ ಕಡಿಮೆ ಅದ. ಸೊ ಅದಕ್ಕಂತಲೇ ಟೈಪ್ ಮಾಡ್ಕೊಂಬಂದ್ಬಿಟ್ಟಿನಿ. ಸೊ ಏನಪ್ಪ ಅಂದ್ರೆ ನೀವು ಓದಿದ್ದು ಈ ಕಾಮರ್ಸ್. ಹೌದು ಸರ್. ನೀವು ಓದಿದ್ದು ಕಾಮರ್ಸು, ಆದರೆ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬುಕ್ ಬರಿಬೇಕು. ಸೊ ಈ ಸ್ಪರ್ಧಾತ್ಮಕ ಪರೀಕ್ಷೆ ಒಳಗೆ ಹೋಗ್ಬೇಕಂತ ಅನಿಸಿದ್ದು ಯಾಕೆ ನಿಮ್ಗೆ? ಸರ್, ನಮ್ಮದು ಫ್ರಮ್ 6th ಸ್ಟ್ಯಾಂಡರ್ಡ್ ಟು 10th ಸ್ಟ್ಯಾಂಡರ್ಡ್ ನವೋದಯ ಆಗಿತ್ತು. ಮುದ್ಗಲಲ್ಲಿ ನಮ್ದು ಅಭ್ಯಾಸ ಆಗಿರೋದು. ಅದಾದ್ಮೇಲೆ ಇಂಟೆನ್ಷನಲ್ಲಿ ಕಾಮರ್ಸ್ ಮಾಡ್ಬೇಕಂತಾನೆ, ವಾಣಿಜ್ಯ ಶಾಸ್ತ್ರದಲ್ಲಿ ಅಧ್ಯಯನ ಮಾಡ್ಬೇಕಂತಾನೆ ಬಂದಿರೋದು ನಾನು. ನೆಕ್ಸ್ಟ್ MBA ಮಾಡೋಣ ಅಥವಾ MCom ಮಾಡಿ ಸಮಥಿಂಗ್ ಏನಾದ್ರು ಅಚೀವ್ಮೆಂಟ್ ಮಾಡೋಣ ಒಂದು ಬಿಸ್ನೆಸ್ ಫೀಲ್ಡ್ ಅಲ್ಲಿ ಅಂತ ಬಂದಿರೋದು. ಬಟ್ ಆಫ್ಟರ್ ಕಂಪ್ಲೀಷನ್ ಆಫ್ ಮೈ PUC ನಾನು ರಾಯಚೂರಲ್ಲಿ ಓದಿರೋದು. PUC ಆದ್ಮೇಲೆ ಡಿಗ್ರಿ ಅಡ್ಮಿಷನ್ ಮಾಡಿಸ್ತೀವಿ. ಅದು ಕೂಡ ನಾವು BCom ಅಲ್ಲೇ ವಾಣಿಜ್ಯ ಶಾಸ್ತ್ರದಲ್ಲೇ ಮುಂದುವರಿತು ಪದವಿ ಕೂಡ. ಬಟ್ ಎಟ್ ದ ಎಂಡ್ ಅಂದರೆ ಡಿಗ್ರಿ ಫೈನಲ್ ಇಯರ್ ಬರಬೇಕಾದ್ರೂ ಕೂಡ ನಾವು MBA ಎಂಟ್ರೆನ್ಸ್ ಅಂತ ಬರುತ್ತೆ, CET ಆಗಿರ್ಬೋದು, ಮತ್ತು CMAT ಅಂತೇಳಿ ಬರುತ್ತೆ, ನೆಕ್ಸ್ಟ್ ಮ್ಯಾಟ್ ಎಕ್ಸಾಮಿನೇಷನ್ಸ್ ಅಂತ ಬರುತ್ತೆ. ಅದೆಲ್ಲದಕ್ಕೂ ಪ್ರಿಪೇರ್ ಆಗಿ ಎಕ್ಸಾಮ್ಸ್ ಬರೆದು ಇವೆನ್ ಕ್ಲಿಯರ್ ಕೂಡ ಆಗಿತ್ತು. ಬಟ್ ಅಲ್ಲಿ ಆ ಫೀಲ್ಡಿಗೆ ಶಿಫ್ಟ್ ಆಗಬೇಕಾದ್ರೆ ವಿ ಹ್ಯಾವ್ ಟು ಪೇ MBA ಫೀಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಅಷ್ಟು ಅಫೋರ್ಡಬಲ್ ಆಗಿರಲಿಲ್ಲ ಅವಾಗ, ನಮಗೆ ಸ್ವಲ್ಪ ಕಷ್ಟ ಇರ್ತಿತ್ತು. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಏನು ಅಂತ ನೋಡಿದ್ರೆ, ನಮ್ಮ ಅಂಕಲ್ ಒಬ್ರು ಇದ್ರು, ಅಮರೇಶ್ ಜಗರಿಕಲ್ ಅಂತೇಳಿ, ಇಲ್ಲೇ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ರು ಗಬ್ಬೂರು ಠಾಣೆಯಲ್ಲಿನೇ. ಬಟ್ ಅವ್ರು ಏನು ಮಾಡಿದ್ರು ಅಂದರೆ 2015ನಲ್ಲಿ ತಮ್ಮ ಹೆಂಡತಿ ಮಕ್ಕಳು ಎಲ್ಲರ ಬಿಟ್ಟು 4-5 ತಿಂಗಳು ಹೋಗಿ ಬೆಂಗಳೂರಲ್ಲಿ ಇದ್ಕೊಂಡು ಅಧ್ಯಯನ ಮಾಡಿ PSI ರಿಸಲ್ಟ್ ಎಕ್ಸಾಮ್ ಬರೆದ್ಮೇಲೆ ವಾಪಸ್ ಅವ್ರು ನಮ್ಮ ಊರಿಗೆ ಬಂದಿರೋದು. ಸೊ ಅಂಥ ಮನುಷ್ಯ ಎಲ್ಲ ಸಂಸಾರವನ್ನು ತ್ಯಜಿಸಿ ಎಲ್ಲವನ್ನು ಬಿಟ್ಟು ತ್ಯಾಗ ಮಾಡಿ ಹೋಗಿ ಅಚೀವ್ಮೆಂಟ್ ಮಾಡಿದ. ಓಕೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಆಗಿನೇ ಆಯ್ಕೆ ಆದ ಇನ್ ಸರ್ವಿಸಲ್ಲಿ. ಸೊ ಆ ವ್ಯಕ್ತಿ ಅಷ್ಟೆಲ್ಲ ಅಚೀವ್ಮೆಂಟ್ ಮಾಡಿರ್ಬೇಕಾದ್ರೆ ನಮ್ಗೆ ಯಾಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಅವರಿಂದ ಪ್ರೇರಣೆ ತಗೊಂಡು, ಪ್ಲಸ್ ಅವರು ಕೂಡ ನಮ್ಮನ್ನು ಪುಷ್ ಮಾಡಿದ್ರು. MBA ಮಾಡಿ ಯಾಕೆ ನೀನು ಪ್ರೈವೇಟ್ ಫೀಲ್ಡಲ್ಲಿ ಒದ್ದಾಡ್ತೀಯ, ಬಾ ಇಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಬಾ, ತುಂಬ ಈಸಿ, ನಿಮ್ಮಂಥವ್ರಿಗೋಸ್ಕರನೇ ಈ ವೇದಿಕೆ ಮಾಡಿರೋದು. ಏನಾದರೂ ಸಾಧನೆ ಮಾಡ್ಬೇಕಂದವ್ರಿಗೆ, ಪ್ಲಸ್ ಶಿಕ್ಷಣದಿಂದನೇ ನಾವು ಸಾಧನೆ ಮಾಡೋಕ್ಕಾಗತ್ತೆ, ದುಡ್ಡಿಲ್ಲ ಅಂದರೆ ಏನಾದರೂ ಅಚೀವ್ಮೆಂಟ್ ಮಾಡ್ಬೋದು ಅಂತ ಹೇಳ್ಕೊಡುತ್ತೆ ಈ ಸ್ಪರ್ಧಾತ್ಮಕ ಪರೀಕ್ಷೆ, ಬಾ ಅಂತ ಅವರು ಪುಷ್ ಮಾಡೋದಕ್ಕೆ 2018ನಲ್ಲಿ ನಾವು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿಗೆ ಧಾರವಾಡಕ್ಕೆ ಅಂತೇಳಿ ಹೋಗ್ತೀವಿ. ಓಕೆ, ಇದು ನಮ್ದು ಬಿಗಿನಿಂಗ್ ಸ್ಟೇಜ್. ಬಟ್ ಅಲ್ಲಿ ಹೋದಾಗ ನಮ್ಗೆ ಏನಂದ್ರೆ ಕಂಪ್ಲೀಟ್ಲಿ ನಾವು ಫ್ರಮ್ 6th ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಇಂಗ್ಲಿಷ್ ಮೀಡಿಯಂ ಇದ್ವಿ. ಕನ್ನಡ ಬರೆಯಕ್ಕೂ ಬರ್ತಿರ್ಲಿಲ್ಲ, ಪರ್ಫೆಕ್ಟ್ ಬರ್ತಾ ಇರಲಿಲ್ಲ. ಕನ್ನಡ ಗೊತ್ತು, ಮಾತಾಡಕ್ ಬರುತ್ತೆ, ನಾರ್ಮಲ್ ಈಗೇನ್ ಮಾತಾಡ್ತಿದ್ವಿ ಅಷ್ಟು ಬರುತ್ತೆ, ಬಟ್ ಬರೆಯಕ್ ಬರುತ್ತೆ, ಬಟ್ ಸ್ಪೀಡಾಗಿ ಬರೆಯಲ್ಲ. ಧಾರವಾಡದಲ್ಲಿ ಹೋದಾಗ ನಮ್ಗೆ ಅಲ್ಲೆಲ್ಲ ಕಂಪ್ಲೀಟ್ ಕನ್ನಡ ಸ್ವಲ್ಪ ಏರುಪೇರಾಯ್ತು. ಅವ್ರು ಹೇಳ್ತೀರಾ ವಿಜ್ಞಾನ ಸ್ವಲ್ಪ ಏನಂದ್ರೆ ಟರ್ಮ್ಸ್ ಆಗಿರ್ಬೋದು ಅಥವಾ ವರ್ಡ್ಸ್ಗಳಾಗಿರ್ಬೋದು ನಮ್ಗೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಅದಕ್ಕೋಸ್ಕರ ನೆಕ್ಸ್ಟ್ ನಾವು ಇದಕ್ಕೆ ಹೋದ್ವಿ, ಬೆಂಗಳೂರಿಗೆ ಹೋದ್ವಿ. ಯಾಕಂದ್ರೆ ಅಲ್ಲಿ ಸ್ವಲ್ಪ ಕಷ್ಟ ಆಗ್ತಿತ್ತು ಕಮ್ಯುನಿಕೇಶನ್ ನಮಗೆ. ಬೆಂಗಳೂರಲ್ಲಿ ಕೋಚಿಂಗ್ ತಗೊಂಡ್ಮೇಲೆ ಅದ್ರ ಜೊತೆ MCom ಹಚ್ಚಿದ್ವಿ. ಕಾಮರ್ಸ್ ಬಿಡಲ್ಲ, PUCಲಿಂದ ಕಾಮರ್ಸ್ ಓದೋರಿಗೆ ಸ್ವಲ್ಪ ಎದಕ್ಕೆ ಸುಮ್ಮನೆ ಬಿಡೋದು ಅಂತ ಪೋಸ್ಟ್ ಗ್ರಾಜುಯೇಷನ್ ಅಡ್ಮಿಷನ್ ಮಾಡಿಸಿದ್ವಿ MCom. ಅದು ಕೂಡ ನಡೀತಾ ಇತ್ತು. ಅದ್ರ ಜೊತೆ 2018ನಲ್ಲಿ UPSC ಫ್ರೀ ಕೋಚಿಂಗ್ ಅಂತೇಳಿ ಕರೀತಾರೆ ಕರ್ನಾಟಕ ಸರ್ಕಾರದಿಂದ. ಉಚಿತ ಒಂದು UPSC ಅಥವಾ KS ಆಗಿರ್ಬೋದು ತರಬೇತಿಯನ್ನು ಕರೀತಾರೆ, ಪ್ರೀ ಎಕ್ಸಾಮ್ ಇರುತ್ತೆ. ಅದರಲ್ಲಿ ಕೂಡ ಕ್ಲಿಯರ್ ಮಾಡಿ ಟಾಪ್ ರ್ಯಾಂಕಲ್ಲಿ ಬಂದು ನೆಕ್ಸ್ಟ್ ನಾವು ಡೆಲ್ಲಿ ಚೂಸ್ ಮಾಡ್ಕೊಂಡ್ವಿ. ನಮಗೆ ಚೂಸಿಂಗ್ ಇರುತ್ತೆ, ಟಾಪ್ ರ್ಯಾಂಕ್ಸ್ ಯಾರು ಇರುತ್ತೆ ಅವ್ರ ಪ್ರಿಯಾರಿಟಿ ಇರುತ್ತೆ. ನಾವು ಡೆಲ್ಲಿಯಲ್ಲಿ ವಾಜರಾಮ್ ರವಿ ಕೋಚಿಂಗ್ ಸೆಂಟರ್ ಜಾಯ್ನ್ ಆದ್ವಿ. ಸೊ ಅಲ್ಲಿಗೆ ಹೋದ್ಮೇಲೆ ನಮ್ದು ರಿಯಲ್ ಪ್ರಿಪ್ರೇಷನ್ ಸ್ಟಾರ್ಟ್ ಆಯಿತು. ಭಾಳ ಸ್ಟ್ರಗಲ್ ಐತಿ. ಕಂಟಿನ್ಯೂ 2-3 ಇಯರ್ಸ್ ಓನ್ಲಿ UPSC ಅಂತಾನೆ ಕಾನ್ಸಂಟ್ರೇಟ್ ಮಾಡಿದ್ವಿ. ಸೂಪರ್ ಇಲ್ಲಿ 2020 ತನಕ. ಸೂಪರ್. ಅದಾದ್ಮೇಲೆ 21ನಲ್ಲಿ ನಮ್ಮ ಮ್ಯಾರೇಜ್ ಆಯ್ತು. ಅದಾದ್ಮೇಲೆ ನಾವು ಬೇರೆ ಬೇರೆ ಎಕ್ಸಾಮ್ಸ್ ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ವಿ. ದಿಸ್ ಇಸ್ ಅಂದ್ರೆ ಈ ಮ್ಯಾರೇಜ್ ಆದ್ಮೇಲೆ ಎಕ್ಸಾಮ್ ಬರೆಯಕ್ಕೆ ಶುರು ಮಾಡಿದ್ರಿ? ಸರ್. ಸೊ ಇಲ್ಲಿ ಒಂದು ಮೇನ್ ಪಾಯಿಂಟ್ ಇರಬಹುದು. ಆಫ್ಟರ್ ಮ್ಯಾರೇಜ್, ಆಫ್ಟರ್ 2019ನಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಕೂಡ ಕಂಪ್ಲೀಟ್ ಆಯ್ತು. 20 ಮತ್ತು 20ಯಲ್ಲಿ KCET, 21ನಲ್ಲಿ ನೆಟ್ ಆಯ್ತು. ಓಕೆ, ಅಂದ್ರೆ ಕಾಮರ್ಸಲ್ಲಿ NET ಅಂತ ಬರುತ್ತೆ, UGC ನೆಟ್ ಕೂಡ ಕ್ಲಿಯರ್ ಆಯಿತು. ಸೂಪರ್.
ಸೊ ಅದಾದ್ಮೇಲೆ 2021ರಲ್ಲಿ ನಂದು ಮೊದಲನೇ ಪುಸ್ತಕ ಲಾಂಚ್ ಮಾಡಿದೆ. 2021ರಲ್ಲಿ ಏನಕ್ಕೆ ಅಂತಂದ್ರೆ ಯಾರೋ ದೊಡ್ಡ ವ್ಯಕ್ತಿ ಇರೋದು ಆಫ್ಟರ್ ಈ ಒಂದು ಫೀಲ್ಡಲ್ಲಿಗೆ ಬಂದಮೇಲೆ, ಓಕೆ, ಸ್ಪರ್ಧಾತ್ಮಕ ಪರೀಕ್ಷೆ ತಯಾರಿ ಅಂತ ಬಂದಮೇಲೆ 4 ವರ್ಷಕ್ಕಿಂತ ಜಾಸ್ತಿ ಇಲ್ಲಿ ಇರಬಾರ್ದು. ಓಕೆ, 4 ವರ್ಷಕ್ಕಿಂತ ಜಾಸ್ತಿ ಇಲ್ಲಿ ಟೈಮ್ ಕೊಡಬಾರ್ದು ನಾವು. ಓಕೆ, ಅದಾದ್ಮೇಲೆ ಕೂಡ ನೀವು ತಯಾರಿ ನಡೆಸ್ತಾ ಇದ್ದೀರಿ ಅಂತಂದ್ರೆ ನೀವೇನಾದರೂ ಸಬ್ಸ್ಟಿಟ್ಯೂಟ್ ಇಟ್ಕೊಂಡಿರ್ಬೇಕು, ಸೈಡಲ್ಲಿ ಒಂದು ವರ್ಕ್ ಮಾಡ್ಕೊಳ್ತಾ ನಡೆಸಿದ್ರೆ ನಿಮ್ಮ ಜೀವನ ಚೆನ್ನಾಗಿರುತ್ತೆ. ಮತ್ತೆ ಇದು ಮದುವೆ ಆದ್ಮೇಲೆ ಮತ್ತೆ 55 ವರ್ಷ ಜೊತೆಗಿರ್ತಾರೆ ಹೆಣ್ತಿ ಜೊತೆಗೆ, ಅದೇ ಹೆಂಗ ಸರ್? ಮದುವೆ ಆದ್ಮೇಲೆ ಸರ್ ಈ ಹೆಣ್ತಿ ಜೊತೆಗೆ 55 ವರ್ಷ ಇರ್ಲೇಬೇಕು ನಾವು. ಅದು 4 ವರ್ಷ 5 ವರ್ಷ ಅಂತಿರಲ್ಲ. ಅದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಯಾಕೆ 4 ವರ್ಷ 5 ವರ್ಷ? ಸರ್ ಇಲ್ಲಿ ನೋಡಿ, ಡಿಗ್ರಿ ಮುಗಿಯೋದ್ರಲ್ಲಿ ನಮಗೆ 21 ವಯಸ್ಸು ಆಗ್ಬಿಟ್ಟಿರ್ತದೆ. ಓಕೆ ಓಕೆ, 21 ವಯಸ್ಸಾದ್ಮೇಲೆ ನಾವು 4 ವರ್ಷ ಅಂತ ತಿಳ್ಕೊರಿ. 4 ವರ್ಷ ಡೇ ಅಂಡ್ ನೈಟ್ ಇದಕ್ಕೆ ಟೈಮ್ ಕೊಡ್ತಾ ಇದೀವಿ, ಆದ್ರೂ ಕೂಡ ನಿಂಗೆ ಯಶಸ್ಸು ಆಗ್ತಾ ಇಲ್ಲ ಅಂತಂದ್ರೆ ಒಂದು ನಿನ್ನಲ್ಲಿ ಏನೋ ಕೊರತೆ ಇದೆ. ಓಕೆ ಓಕೆ ಓಕೆ. ಇಲ್ಲ, ಸೆಕೆಂಡ್ ಥಿಂಗ್ ಏನಪ್ಪಾ ಅಂದ್ರೆ ನೀನು ಓದ್ತಾ ಇರೋ ಶೈಲಿ ಸರಿಗಿಲ್ಲ, ಅಥವಾ ನಿನ್ನ ಅದೃಷ್ಟ ಲಾಸ್ಟ್ ಅದು 1% ಇಟ್ಕೊಡ್ರಿ. 99% ನಿನ್ನ ಎಫರ್ಟ್, 1% ನಿನ್ನ ಅದೃಷ್ಟ ಸರಿ ಇಲ್ಲ ಅಷ್ಟೇ ಈ ಫೀಲ್ಡಲ್ಲಿ ಅಂತ ತಿಳ್ಕೊಂಡು ಬೇರೆ ಏನಾದರೂ ಮಾಡ್ಕೊಳ್ತಾ ಇರ್ಬೇಕು ನೀನು. ಮತ್ತೆ ಅದರಲ್ಲೇ ನೀನು 10 years ಇದರಲ್ಲೇ ಟೈಮ್ ಕೊಟ್ಟೆ ಅಂದ್ರೆ ಇಟ್ಸ್ ಅ ಪ್ರೈಮ್ ಟೈಮ್. ಹೌದಿಲ್ಲ? ಈಗ 10 ವರ್ಷ ಆಯ್ತು, 4 ವರ್ಷದಲ್ಲಿ ಆಗಲಿಲ್ಲ, ನೆಕ್ಸ್ಟ್ ಇನ್ನೂ ಒಂದು 4 ವರ್ಷ 5 ವರ್ಷದಲ್ಲಿ ಆಗಲಿಲ್ಲ ಅಂದ್ರೆ ಇದು ಅತ್ಯಮೂಲ್ಯವಾದಂತಹ ಕ್ಷಣಗಳು ಅಂತ ನಾನು ಪರಿಗಣಿಸ್ತೀನಿ. ಈ ಯೌವನ ಏನಿದೆಯಲ್ಲ, ಇದನ್ನ ನೀವು ಕೇವಲ ಪುಸ್ತಕ ಓದ್ತಾ ಅಥವಾ ಯಾವುದೋ ಒಂದು ಕಪ್ಪು ಕೋಣೆಯಲ್ಲಿ ಕುಂತ್ಕೊಂಡು ವ್ಯರ್ಥ ಮಾಡ್ಕೋಬಾರ್ದು. ಪ್ಲಸ್ ಏನಂದ್ರೆ ಈಗ ನಾವು ಬೇಸಿಕಲಿ ಬಂದಿರೋದೆಲ್ಲ ಕೂಡ ಗ್ರಾಮೀಣದಿಂದ, ನಿಮ್ಗೂ ಗೊತ್ತಿದೆ. ಓಕೆ, ಬೆಳಿಗ್ಗೆ ಎದ್ದು ನಾವು ದುಡಿದ್ರೆ ಅನ್ನ ನೀರು ಎಲ್ಲ. ಓಕೆ, ಕುಂತ್ಕೊಂಡಂತೂ ಯಾರು ಆಗಲ್ಲ. ಇವನ್ ತಂದೆ ತಾಯಿ ಸಪೋರ್ಟ್ ಮಾಡಿದ್ರೆ ಒಂದು 2-3 years ಸಪೋರ್ಟ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಸಪೋರ್ಟ್ ಮಾಡೋಕ್ಕಾಗಲ್ಲ, ಯಾಕಂದ್ರೆ ಅವ್ರಿಗೆ ಡೈಲಿ ವೇಜಸ್ ಬರೋದೇ 300 rupees, ಅದಕ್ಕಿಂತ ಜಾಸ್ತಿ ಬರಲ್ಲ ಹೊಲಕ್ಕೆ ಹೋದ್ರೆ. ಅದನ್ನ ನಿಮಗೆ ಧಾರವಾಡದಲ್ಲಿ ಕುಂತು ಅಧ್ಯಯನ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. ನಮ್ದು ಅಷ್ಟೇ ಸೇಮ್ ಪ್ರಾಬ್ಲಮ್. ಸೊ ಅದಕ್ಕೋಸ್ಕರ ನಾವು ಅರ್ನಿಂಗ್ ಮಾಡಲೇಬೇಕಾಗಿತ್ತು. ಅದಕ್ಕೋಸ್ಕರ ನಾವು ಈ ಕಾಂಪಿಟೇಷನ್ ಟೀಚಿಂಗು ಪ್ಲಸ್ ಬುಕ್ಸು ಮತ್ತು ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಮಾಡ್ತಾ ಇದ್ವಿ, ಕಂಟೆಂಟ್ ಕ್ರಿಯೇಟರ್ ಕೆಲಸ ಮಾಡ್ತಾ ಇದ್ವಿ. ಸೊ ಈ ಜರ್ನಿ ಸ್ಟಾರ್ಟ್ ಆಗ್ತಾ ಬಂತು. ಈ ಕಡೆ ಟೀಚಿಂಗು ಮಾಡ್ತೀರಿ, ಈ ಕಡೆ ಬುಕ್ಕು ಬರೀತೀರಿ, ಅದ್ಭುತವಾಗಿ ಸೊ ಪಾಠನೂ ಮಾಡ್ತೀರಿ. ಸೊ ಏನಾಗಲಿ, ಒಂದು ಲೈನು ಬರಿಬೇಕಂದ್ರೆ ಏನ ಪ್ರೇರಣೆ ಬೇಕಂತ. ಯಾರ ಒಂದು ಯಾವ ಪ್ರೇಮ ಕವಿತೆ ಬರಿಬೇಕಂದ್ರೆ ಏನ ನೊಂದ ಪ್ರೇಮಿ ಅಕ್ಕಿನ ನೆನ್ಸ್ಕೊಂಡು ಬರೀತಾನ. ಸೊ ಅದರಲ್ಲಿ ಪ್ರೀತಿಯನ್ನು ಅನುಭವಿಸಿದ ಪ್ರೇಮಿ ಹುಡುಗಿನೇ ನೆನ್ಸ್ಕೊಂಡು ಬರೀತಾನ. ಸೊ ಹಂಗ ಈ ಬುಕ್ ಬರಿಬೇಕಂದ್ರೆ ಏನ ನಿಮಗೊಂದು ಪ್ರೇರಣಾ ಶಕ್ತಿ ಅಂತ ಇರುತ್ತೆ. ಆ ಪ್ರೇರಣೆ ಯಾರು ಸರ್? ಮೈ ಮೋಸ್ಟ್ ಇನ್ಸ್ಪಿರೇಷನ್ ಅಂತ ಕೇಳೋದಾದ್ರೆ ನನಗೆ ರಂಗನಾಥ್ ಸರ್ ತುಂಬ ಇನ್ಸ್ಪಿರೇಷನ್. ಯಾಕೆಂದರೆ ಅವರು ಪುಸ್ತಕಗಳನ್ನು ಓದ್ಕೊಂಬಿಟ್ಟೆ. 2018ನಲ್ಲಿ ನಾವೇನು ಜರ್ನಿ ಸ್ಟಾರ್ಟ್ ಮಾಡಿದ್ವಲ್ಲ, ಅವಾಗ ನಾವು ಅವ್ರ ಪುಸ್ತಕಗಳನ್ನ ಓದ್ತಾ ಇದ್ವಿ. ಓದೋದಕ್ಕೆ ಖರೀದಿ ಮಾಡೋಷ್ಟು ದುಡ್ಡು ಇರಲಿಲ್ಲ ನಮ್ಮ ಹತ್ರ. ಅವ್ರದ್ದು ಇವ್ರದ್ದು ಯಾರೋ ಸೀನಿಯರ್ಸ್ ದುಡ್ಡು ಬುಕ್ಸಲ್ಲಿ ಇಸ್ಕೊಂಡ್ಬಿಟ್ಟು ಸ್ಟಡಿ ಮಾಡ್ತಾ ಇದ್ವಿ. ಅವ್ರದ್ದು ಓದ್ತಾ ಹೋದ್ರಿಗಿನ ಹೌದೇನಪ್ಪ, ಓಕೆ, ಮುಳ್ಳಯ್ಯನಗಿರಿ ಬೆಟ್ಟ ಅಂದ್ರೆ ಹಿಂಗಿರುತ್ತಾ, ಮಂಜು ಕಾವದಿರುತ್ತಾ, ಮಲೆನಾಡು ಪ್ರದೇಶ ಅಂದ್ರೆ ಹಿಂಗ, ನಿತ್ಯ ಹರಿದ್ವರ್ಣ ಕಾಡುಗಳು ಅಂದ್ರೆ ಹೀಗೆ, ಯಾವಾಗ್ಲೂ ಹಸಿರಾಗಿರ್ತದಂತೆ. ಯಾಕೆ ನಾವೆಲ್ಲ ಡ್ರೈ ಏರಿಯಾದವರು, ರಾಯಚೂರು. ಯಾವ್ದಾದ್ರು ಒಂದು ಗಿಡ ಹಸಿರಾಗಿ ಕಂಡಿತ್ತಂದ್ರೆ ಖುಷಿ ಪಡ ಬಂದಿ ನಾವು. ಅದು ಯಾವಾಗೋ ಒಂದ್ಸಲ ಮಳೆ ಬಂತಂದ್ರೆ ಅದರಲ್ಲೇ ಖುಷಿ ಪಡ ಬಂದಿ ನಾವು. ಅಂತದ್ದು ಅವರು ಒಂದು ಪುಸ್ತಕದಲ್ಲಿ ಬರುವಂತ ವರ್ಣನೆ ಆಗಿರ್ಬೋದು, ಅಥವಾ ಬೆಟ್ಟದ ಜೀವ ಅಂತ ಬರುತ್ತೆ ಶಿವರಾಮ್ ಕಾರಂತರ ಅವ್ರದ್ದು. ಓಕೆ, ಅವ್ರ ಪುಸ್ತಕ ಓದ್ತಾ ಇರ್ಬೇಕಾದ್ರೆ ಮಲೆನಾಡು ಆಗಿರ್ಬೋದು, ಆ ದಟ್ಟ ಅರಣ್ಯ ಆಗಿರ್ಬೋದು, ನೆಕ್ಸ್ಟ್ ಅದರಲ್ಲಿ ಆತನ ನಡೆಯುವಂತಹ ಜರ್ನಿ ಆಗಿರ್ಬೋದು, ಆತನ ವರ್ಣನೆ ಆಗಿರ್ಬೋದು, ಇವೆಲ್ಲ ನೋಡ್ಬಿಟ್ಟು, ಮತ್ತು ಕುವೆಂಪುರವರ ಮಲೆಗಳಲ್ಲಿ ಮದುಮಗಳು ಆಗಿರ್ಬೋದು. ಅಂದ್ರೆ UPSC ಟ್ರ್ಯಾಕಿಗೆ ಬಂದ್ವಿ ನಾವು. ಓಕೆ, ಅಲ್ಲಿ ಮೇನ್ಸ್ ಪ್ರಿಪ್ರೇಷನ್ ಮಾಡ್ತಾ ಇರ್ಬೇಕಾದ್ರೆ, ಪ್ಲಸ್ ನಂದಲ್ಲಿ ಕನ್ನಡ ಲಿಟ್ರೇಚರ್ ಮೇಜರ್ ಸಬ್ಜೆಕ್ಟ್, ಐಚ್ಛಿಕ ವಿಷಯ ಕನ್ನಡ ಲಿಟ್ರೇಚರ್ ಇತ್ತು. ಅಲ್ಲಿ ಪುಸ್ತಕ ಓದ್ತಾ ಈ ಒಂದು ಭೌಗೋಳಿಕತೆ ಬಗ್ಗೆ ಆಗಿರ್ಬೋದು ತಿಳ್ಕೊಬೇಕಂತ ಆಸಕ್ತಿ ಹುಟ್ಟಿತು. ಓಕೆ, ಅದ್ರ ಜೊತೆ ಏನಾಯ್ತು ಅಂದ್ರೆ 3 years ಪ್ರಿಪ್ರೇಷನ್ ಆದ್ಮೇಲೆ ಕೂಡ ನಾನು ಸಕ್ಸಸ್ ಕಾಣಲಿಲ್ಲ. ಅದಕ್ಕೇನು ರೀಸನ್ ಅಂತ ಹುಡುಕ್ತಾ ಹೋದ್ರಿಗಿನ ಕನೆಕ್ಟಿಂಗ್ ದ ವರ್ಡ್ಸ್ ಅಂತ ಕರಿತಾ ಇದ್ರು ನಮ್ಗೆ. ಅಲ್ಲಿ ಮನೋಜ್ ಸರ್ ಅಂತ ಹೇಳಿದ್ರು, ಜೋಗ್ರಫಿ ಪಾಠ ಮಾಡೋರು. ಯಾವಾಗ ನೀವು ವರ್ಡ್ಸ್ ಅನ್ನ ಒಂದಕ್ಕೊಂದು ಕನೆಕ್ಟ್ ಮಾಡ್ತಾ ಹೋಗ್ತಿರಲ್ಲ, ಅವತ್ತು ನಿಮ್ಗೆ ಸಕ್ಸಸ್ ಸಿಗತ್ತೆ. ಜಾಬ್ ಸಿಗ್ತಾ ಬಿಡ್ತದೆ ಸೆಕೆಂಡರಿ. ನೀವು ಕನೆಕ್ಟ್ ಮಾಡಕ್ಕೆ ರೆಡಿ ಆದ್ರೆ ಆಯ್ತು, ಇವರ ಕಂಟೆಂಟ್ ಕ್ರಿಯೇಟರ್ ಅಂತ ಅರ್ಥ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೀವು ಪಾಠ ಮಾಡಕ್ಕೆ ಎಲಿಜಿಬಲ್ ಇರ್ತೀವಿ ಅಂತ ಹೇಳ್ತಾ ಇದ್ರು. ಅವಾಗ ನನಗೆ ಆಫ್ಟರ್ 3 to 4 years ಕಂಪ್ಲೀಟ್ ಫೇಲ್ಯೂರ್ಸ್ ಆದ್ಮೇಲೆ, 3 to 4 ಫೇಲ್ಯೂರ್ಸ್ ಆದ್ಮೇಲೆ ನನಗೆ ರಿಯಲೈಸೇಷನ್ ಆಗಕ್ಕೆ ಸ್ಟಾರ್ಟ್ ಆಯ್ತು, ನಾನು ಎಲ್ಲಿ ಎಡವಿದೆ ಅಂತ. ಸೊ ಅವಾಗ ನಾನು ಎಲ್ಲಿ ಎಡವಿದೆ ಅಂತ ತಿಳ್ಕೊಳ್ಳೋಕೆ ನಾನು ಒಂದು ನೋಟ್ಸ್ ಬರೀತಾ ಹೋದೆ. ಓಕೆ, ವೈ ಐ ಫೇಲ್ಡ್ ಅಂತ, ನಾನು ಎದಕ್ಕೆ ಸೋತೆ, ಎದಕ್ಕೆ ಫೇಲ್ ಆದೆ ಅಂತ. ಅವಾಗ ನನಗೆ ಗೊತ್ತಾಯಿತು, ಓಕೆ, ನನಗೆ ಇಲ್ಲಿ ಕನೆಕ್ಟ್ ಮಾಡೋಕ್ಕಾಗಲಿಲ್ಲ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗೆ, ಓದಿರೋ ಕಂಟೆಂಟ್ಗೆ, ಇಲ್ಲಿ ಎಡವ್ತಾ ಇದ್ದೆ ಅಂತೇಳಿ. ಸೊ ಅದನ್ನೆಲ್ಲ ಡ್ರಾಫ್ಟ್ ಮಾಡಿದೆ. ಆದಮೇಲೆ KS ಪ್ರಿಲಿಮ್ಸ್ ಆಯಿತು, ಮೇನ್ಸ್ ಬರ್ದ್ವಿ. ರೀಸೆಂಟಾಗಿ ACSAT ಅಂತ ಕರಿತೀವಿ, ಸ್ಟೇಟ್ ಅಕೌಂಟ್ಸ್ ಆ್ಯಂಡ್ ಆಡಿಟ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಅದು ಕೂಡ HK ಕ್ಲಿಯರ್, HK ಮತ್ತು ನಾನ್ HK ಎರಡೂ ಬರುತ್ತೆ. ಓಕೆ, ಅದು ಕೂಡ ನಾವು ಮೇನ್ಸ್ ಬರೆದಿದ್ದೀವಿ ಎರಡೂ ಕೂಡ. ಸೊ ಅವಾಗ ನನಗೆ ಯಾವಾಗ ಕನೆಕ್ಟ್ ಆಗಿ ಸಕ್ಸಸ್ ಆಯಿತು, ಅವಾಗ ಗೊತ್ತಾಯ್ತು ನನಗೆ, ಓಕೆ, ಐ ಆಮ್ ಇನ್ ದ ರೈಟ್ ವೇ ಅಂತ. ಸೊ ಅದೇ ಕಂಟೆಂಟನ್ನು ಅದೇ ರೀತಿ ನಾನು ಏನೆಲ್ಲ ಓದಿದ್ದೆ ಸಕ್ಸಸ್ಗೋಸ್ಕರ,
ಅದನ್ನೇ ನಾನು ಈ ಪುಸ್ತಕ ರೀತಿಯಲ್ಲಿ ಹೊರ ತಂದಿದ್ದೀನಿ. ಓಕೆ, ಸೂಪರ್ ಸರ್. ಅಂದ್ರೆ ಈ ಕಡೆ ನೀವು ಪಾಠ ಮಾಡ್ತೀರಿ, ಸೊ ಅದ್ಭುತವಾಗಿ ಬರಿತೀರಿ, ಹಾಂ ಸರ್. ಸೊ ಹಾಡಾಡ್ತೀರಿ ಅಂತ ಕೇಳ್ಪಟ್ಟೆ ನಾನು. ಇಲ್ಲ ಸರ್, ಇಲ್ಲ, ಹಾಡಾಡಕ್ ಬರಲ್ಲ. ಅಲ್ಲ, ಹಾಡ್ತೀರಿ ಅಂದ್ರೆ ಹಾಡು ಕೇಳ್ತೀವಿ ಅಷ್ಟೇ. ಹೇಳ್ತೀರಿ. ಸೊ ಎಲ್ಲ ಅದ್ಭುತವಾಗಿ ಮತ್ತೆ ಪುಸ್ತಕನ ಲೇಖನ ಮಾಡಿದ್ದೀರಿ, ಬರೆದಿರ್ತೀರಿ. ಸೊ ಮುಂದೆ ಫ್ಯೂಚರ್ ಏನು, ಮುಂದೆ ಏನು ಗುರಿ ಇಟ್ಕೊಂಡ್ರಿ? ಸರ್, ಸದ್ಯಕ್ಕೆ ನಾವು ಈಗ ಪ್ರೆಸೆಂಟ್ ನಾವು ಇಲ್ಲಿ ರಾಯಚೂರಲ್ಲಿ ಒಂದು ಕೋಚಿಂಗ್ ಸೆಂಟರ್ ಅಂದರೆ ಪಾಠ ಮಾಡ್ತಾ ಇದ್ದೀವಿ. ಓಕೆ. ಪ್ಲಸ್ ಮಾನ್ವಿಯಲ್ಲಿ ಕೂಡ ಪಾಠ ಮಾಡ್ತೀವಿ. ಪ್ಲಸ್ ಹೊರಗಡೆ ಎಲ್ಲಾದರೂ ತಾಳಿಕೋಟೆ ಆಗಿರ್ಬೋದು ಅಥವಾ ಬಿಜಾಪುರ ಇಂಥಲ್ಲಿ ಕರೆದಾಗ ಅಲ್ಲಿ ಹೋಗಿ ಕೂಡ ಗೆಸ್ಟ್ ಫ್ಯಾಕಲ್ಟಿಯಾಗಿ ಪಾಠ ಮಾಡ್ತೀವಿ. ಅದ್ರ ಜೊತೆ ಯೂಟ್ಯೂಬ್ ಚಾನಲ್ ಇದೆ ನಮ್ಮದೇ ಆದಂಥ ಸೂಪರ್ ಸೂಪರ್ ಕಲ್ಯಾಣ ಎಜುಕೇಷನ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಅಲ್ಲಿ ಕೂಡ ನಮ್ಮ ಸ್ವತಃವಾಗಿ ನನ್ನ ಥಾಟ್ಸ್ ಆಗಿರ್ಬೋದು, ನನ್ನ ವೇ ಆಫ್ ಟೀಚಿಂಗ್ ಸ್ಟೈಲಲ್ಲಿ ಹಿಂಗೆ ಇರಬೇಕು ಪಾಠ ಅಂತ ಕರಿತೀವಲ್ಲ, ಅದೇ ರೀತಿಯಾಗಿ ಪಾಠ ಮಾಡ್ತಾ ಹೋಗ್ತಾ ಇದ್ದೀನಿ. ಪ್ಲಸ್ ಮುಂದಿನ ಗುರಿ ಅಂತ ಏನಪ್ಪ ಅಂತಂದರೆ ಜಸ್ಟ್ ವೇಟಿಂಗ್ ಫಾರ್ ರಿಸಲ್ಟ್. ಓಕೆ, ವೇಟಿಂಗ್ ಫಾರ್ ರಿಸಲ್ಟ್ ವೇಟ್ ಮಾಡ್ತಾ ಇದ್ದೀವಿ. ಅದಾದಮೇಲೆ ಇದೇ ಏನೇ ಮಾಡಿದ್ರು ಶಿಕ್ಷಣ ಕ್ಷೇತ್ರದಲ್ಲಿನೇ ಸಾಧನೆ ಮಾಡಬೇಕನ್ನೋದು ನನ್ನ ಮೂಲ ಉದ್ದೇಶ. ಪ್ಲಸ್ ಇನ್ನೊಂದೇನಪ್ಪ ಅಂತಂದ್ರೆ ನಾವು ಇಂಗ್ಲೀಷ್ ಮೀಡಿಯಮಲ್ಲಿ SSC ಆಗಿರ್ಬೋದು, RRB ಎಕ್ಸಾಮ್ಗೋಸ್ಕರ ತುಂಬ ಬುಕ್ ಸಿಗ್ತವೆ ಸೆಂಟ್ರಲ್ ಲೆವೆಲಲ್ಲಿ. ಅಥವಾ ಇಂಗ್ಲೀಷ್ ಮೀಡಿಯಮಲ್ಲಿ ತುಂಬ ಮೆಟೀರಿಯಲ್ಸ್ ಇದ್ದಾವೆ, ಈವನ್ ಹಿಂದಿ ಮೀಡಿಯಮ್ದಲ್ಲಿ ಕೂಡ ಇದ್ದಾವೆ. ಬಟ್ ಕನ್ನಡದಲ್ಲಿ ಓದ್ತಾ ಇರೋರಿಗೆ, ಅದು ಎಸ್ಪೆಷಲಿ SSC, RRB, SSC GD ಆಗಿರ್ಬೋದು, ಇಂತಹ ಒಂದು ಪರೀಕ್ಷೆಗಳೇ ಕನ್ನಡದಲ್ಲಿ ಪುಸ್ತಕಗಳಿಲ್ಲ. ಅಂದ್ರೆ ಒಂದೇ ಕಡೆ ಇಲ್ಲ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗೆ ಮತ್ತೆ ಬೇರೆ ಬುಕ್ ಓದಬೇಕು, ಕಂಟೆಂಟಿಗೆ ಬೇರೆ ಬುಕ್ ಓದಬೇಕು, ನೆಕ್ಸ್ಟ್ ಫಿಸಿಕಲ್ ಜಾಗ್ರಫಿಗೆ ಬೇರೆ ಬುಕ್ಕು, ನೆಕ್ಸ್ಟ್ ಅದ್ರ ಜೊತೆ ನಾವು NCERT ಓದ್ಕೋಬೇಕಂದ್ರೆ NCERT ನಮ್ಮ ಹುಡುಗರಿಗೆ ಸಮಸ್ಯೆ ಏನಂತಂದ್ರೆ NCERT ಫಸ್ಟ್ ಆಫ್ ಆಲ್ ಇಂಗ್ಲೀಷ್ ಓದಕ್ಕೆ ಬರಲ್ಲ ಕನ್ನಡ ಮೀಡಿಯಮ್ದವ್ರಿಗೆ. ಅವಾಗ ಅವರು ಕರ್ನಾಟಕ ಟೆಕ್ಸ್ಟ್ ಬುಕ್ಸ್ ಮೇಲೆ ಮಾತ್ರ ಇದಾಗಿರ್ತಾರೆ, ಡಿಪೆಂಡೆಂಟ್ ಆಗಿರ್ತಾರೆ. ಸೊ NCERT ಟಚ್ ಮಾಡೋಕ್ಕಾಗಲ್ಲ, ತಮಿಳ್ನಾಡು NCERT ಬುಕ್ಸ್ ಬರ್ತಾವೆ, ಅದನ್ನು ಟಚ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಒನ್ ಮೋರ್ ಥಿಂಗ್ ಏನಂತಂದರೆ, ಈ ಎಲ್ಲ NCERT ಆಯಿತು 6 to 12 ತೊಗೋಬೋದು, ಅದಕ್ಕೊಂದು 3-4 ಸಾವಿರ ಖರ್ಚು. ತಮಿಳ್ನಾಡು ಟೆಕ್ಸ್ಟ್ ಬುಕ್ಸ್ ಅದಕ್ಕೂ ಖರ್ಚು, ಮತ್ತು ಜಿರಾಕ್ಸಸ್ ಕನ್ನಡ ಒಂದು ಟೆಕ್ಸ್ಟ್ ಬುಕ್ಸನ್ನು ತೊಗೋಬೇಕು. ನೆಕ್ಸ್ಟ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ಸ್, ಇಟ್ ವಿಲ್ ಬಿಕಮ್ ಒಂದು ಏನಂದರೆ ಫಂಡ್ ಜಾಸ್ತಿ ಆಗುತ್ತೆ. ಈಗ ಒಂದೇ ಒಂದು ವಿಷಯಕ್ಕೆ ನಾವು ಒಂದು 5,000 to 6,000 ಇನ್ವೆಸ್ಟ್ಮೆಂಟ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಪ್ಲಸ್ ತುಂಬ ಕಷ್ಟ. ಈವನ್ ₹1 ₹20-30 ಕೂಡ ಮ್ಯಾಟ್ರ್ ಆಗುತ್ತೆ. ಧಾರವಾಡದಲ್ಲಿ ಅಧ್ಯಯನ ಮಾಡಿದ್ರೆ ನಮ್ಗೆ ಗೊತ್ತಿದೆ. ಓಕೆ, ₹10 ₹5 ಖರ್ಚು ಮಾಡಬೇಕಾದ್ರೂ ಕೂಡ ಆಲೋಚನೆ ಮಾಡಬೇಕಾಗತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, NCERT, DSRT, ತಮಿಳ್ನಾಡು ಟೆಕ್ಸ್ಟ್ ಬುಕ್ಸು ಈ ಥರ ತಂದರೆ ಹೆಂಗೆ ವಿತ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್. ಈಗ ಒಂದು ಹುಡುಗ ಒಂದು ಪುಸ್ತಕ ಹಿಡಿದ್ರೆ ಎಲ್ಲ ಅಲ್ಲೇ ಸಿಗುತ್ತೆ ಅಂದಮೇಲೆ ಅವ್ನಿಗೆ ಬೇರೆ ಬೇರೆ ಬುಕ್ಸ್ ಕ್ಯಾರಿ ಮಾಡೋ ಅವಶ್ಯಕತೆಗಳು ಕೂಡ ಇಲ್ಲ. ಸುಮ್ಮನೆ ಅವ್ನ ಟೈಮ್ ಕೂಡ ಉಳಿಯುತ್ತೆ. ನಾವು ಇರೋದೇ ಸಿಂಪ್ಲಿಫೈ ಮಾಡಿ ಕೊಡೋಣ ಅಂತ ಕಂಟೆಂಟ್. ಅದಕ್ಕೋಸ್ಕರ ಈ ಪುಸ್ತಕ ಪಯಣವನ್ನು ನಾವು ಸ್ಟಾರ್ಟ್ ಮಾಡಿದ್ವಿ ಸರ್. ಒಳ್ಳೆಯದು. ಈಗೇನಪ್ಪ ಅಂದರೆ, ಸೊ ಈಗೆಲ್ಲ ಪುಸ್ತಕ ಬರೆದ ಮೇಲೆ ಸ್ವಲ್ಪ ಜನಗಳ ಪರಿಚಯ ಆದಮೇಲೆ ನಮ್ಮ ಮಂದಿ ಹೆಂಗಪ್ಪ ಅಂದರೆ, ಏನದಪ್ಪ ಊರಾಗ ಬೇರೆ ಕಡೆ ಸೆಟ್ಲ್ ಆಗಿಬಿಡಮ್ಮ ಅಂತಂತಾನೆ. ಅಂಥದ್ರೊಳಗೆ ನೀವು ನಮ್ಮ ರಾಯಚೂರು ಭಾಗ ಮತ್ತು ದೇವದುರ್ಗ, ಮಾನ್ವಿಯಲ್ಲಿ ಕ್ಲಾಸ್ ಮಾಡ್ತೀರಿ. ಸೊ ನೀವ್ಯಾಕೆ ಕಡೆ ಬೆಂಗಳೂರು ಹೋಗ್ಬಾರ್ದು, ಸುಮ್ಮನೆ ಯಾಕೆ ಮಾಡ್ತಿರಲಿ ಅಂತ ನಾನು. ಕರೆಕ್ಟ್ ಸರ್, ನೀವು ಹೇಳಿರೋದೆಲ್ಲ ಕರೆಕ್ಟು. ಸುಮ್ಮನೆ ಆರಾಮ್ ಸೆಟ್ಲ್ ಆಗೋದು ಇಲ್ಲ. ಯಾಕೆ ಬಿಸಿಲಾಗಿ ಇರ್ತೀರಿ, ಚಲೋ ಓದ್ಕೊಂಡ್ರಿ, ಚಲೋ ಬುಕ್ ಬರೀತೀರಿ, ಚಲೋ ಸೊ ಪಾಠ ಮಾಡ್ತೀರಿ, ಟೀಚಿಂಗ್ ಮಾಡ್ತೀರಿ. ಸೊ ಒಳ್ಳೆ ಸರ್ಕಲ್ ಅದ. ಎಲ್ಲ ಸರ್ಕಲ್ ಬಿಟ್ಟು ಸುಮ್ಮನೆ ರಾಯಚೂರಿಗೆ ಯಾಕೆ ಕಡೆ ಬೇರೆ ಕಡೆ ಹೋಗಿ ಸೆಟ್ಲ್ ಆಗ್ಬೋದಲ್ಲ, ಬೇರೆ ಬೇರೆ ಕಡೆ ನೀವು. ಇಲ್ಲ ಸರಿ ಸರ್, ನೀವು ಹೇಳಿರೋದೆಲ್ಲ ಕರೆಕ್ಟ್. ನಾನು ಹೋಗಿ ಬೇರೆ ಕಡೆ ಹೋದ್ರು ಕೂಡ ಲಕ್ಷಾನುಗಟ್ಟಲೆ ದುಡ್ಡು ಮಾಡ್ಬೋದು, ಅದರಲ್ಲಿ ಏನು ವಿಷಯ ಇಲ್ಲ. ಇವತ್ತು ನಾನು ನಾಳೆನೇ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು ಹೋಗ್ತೀನಿ ಅಂದ್ರೂ ಕೂಡ ಅವಕಾಶಗಳಿದಾವೆ. ಬಟ್ ನನಗೆ ಅರ್ಥ ಆಗಿರೋದೇನೆಂದರೆ, ವೆನ್ ವಿ ಆರ್ ಸ್ಟಡಿಂಗ್, ನಾವು ಯಾವಾಗ ನಾವು ಡಿಗ್ರಿ ಓದ್ತಾ ಇರಬೇಕಾದ್ರೆ CMAT ಆಗಿರ್ಬೋದು, ಮ್ಯಾಟ್ ಬಗ್ಗೆ ಆಗಿರ್ಬೋದು, ಯಾರಿಗೂ ಅವೇರ್ನೆಸ್ ಇಲ್ಲ. ಎಂಟೈರ್ ರಾಯಚೂರಲ್ಲಿ ಹುಡುಕಾಡಿದ್ರೆ ನಾವು ಒಂದು 12-13 ಮೆಂಬರ್ಸ್ ಇದ್ವಿ ಅಷ್ಟೇ ಜನ ನಾವು ಮ್ಯಾಟ್ ಎಕ್ಸಾಮಿಗೆ ಪ್ರಿಪೇರ್ ಆಗ್ತಿದ್ವಿ, MBAಗೆ ಎಂಟ್ರೆನ್ಸ್ಗೆ. ಅಷ್ಟು ಜನ ಬಿಟ್ರೆ ಎಂಟೈರ್ ರಾಯಚೂರಲ್ಲಿ ಯಾರಿಗೆ ಅವೇರ್ನೆಸ್ ಕೂಡ ಇಲ್ಲ. ಹಬ್ಬ ಅಂತಂದ್ರು ಕೂಡ ಒಂದು 50 ಜನ, ಒಂದು 100 ಜನ ಬರ್ದಿರ್ಬೋದು ಅಷ್ಟೇ. ಇಷ್ಟು ದೊಡ್ಡ ರಾಯಚೂರು ಡಿಸ್ಟ್ರಿಕ್ಟಲ್ಲಿ ಕೇವಲ 100 ಮೆಂಬರ್ಸ್ ಅಂತಂದ್ರೆ ನಿಜ. ಆ್ಯಂಡ್ ಆಲ್ಸೋ ಲಿಟ್ರೇಸಿ ರೇಟ್ ನೋಡ್ರಿ ತುಂಬ ಕಡಿಮೆ ಇದೆ. ಓಕೆ, ಬಟ್ ಒನ್ ಮೋರ್ ಥಿಂಗ್ ಏನಾಗುತ್ತಪ್ಪ ಅಂದರೆ, ವಿಶೇಷತೆ ಏನಪ್ಪ ಅಂದ್ರೆ, ರಾಯಚೂರ್ದು ಎಂಟೈರ್ ಕರ್ನಾಟಕದಲ್ಲಿ ಹೈಯೆಸ್ಟ್ ಪೊಲೀಸ್ ಕಾನ್ಸ್ಟೇಬಲ್ಗೆ ಸ್ಕೋರ್ ನಿಂದಿರುತ್ತೆ. ಸೂಪರ್. ಮೋಸ್ಟ್ ಕಾಂಪಿಟೇಷನ್ ನಡೆಯೋದು ರಾಯಚೂರು ಡಿಸ್ಟ್ರಿಕ್ಟ್ ಅಲ್ಲಿ. ಹಂಗಂದ್ರೆ ರಾಯಚೂರಲ್ಲಿ ಓದೋ ಹುಡುಗರು ಇಲ್ಲ ಅಂತಲ್ಲ, ರಾಯಚೂರಲ್ಲಿ ಓದೋ ಹುಡುಗರು ಇದ್ದಾರೆ. ಬಟ್ ಅವ್ರಿಗೆ ಏನಂತಂದ್ರೆ ಸರಿಯಾದ ಮಾರ್ಗದರ್ಶನ ಇಲ್ಲ. ಹಾಗಾಗಿ ನಾವೇನಾಗತ್ತಪ್ಪ ಅಂದ್ರೆ, ಇಲ್ಲೇ ಇದ್ಕೊಂಡು, ಓಕೆ, ಯಾಕೆ ನಾವು ಗೊತ್ತಿದೆ, ನಾವು ಫೇಸ್ ಮಾಡಿದೀವಿ. ನಾವು ಧಾರವಾಡಕ್ಕೆ ಹೋಗ್ಬೇಕು, ಹೋಗೋಬರೋ ಖರ್ಚು, ಅಲ್ಲಿ ಸ್ಟೇ ಮಿನಿಮಮ್ ನಾವು ಅವಾಗ 2018-19 ಇದ್ದಾಗೆ 3,500 ಹಂಗೆ ಬರ್ತಿತ್ತು. ಈಗ ಅಟ್ಲೀಸ್ಟ್ 6,000 ಬರುತ್ತೆ. ಅದು ಖರ್ಚು. ಓಕೆ, ಪ್ಲಸ್ ಕಾಲ್ ಫಾರ್ಮ್ ನೀವು ನೋಡ್ಬೋದು, ಡ್ಯೂರೇಷನ್ ಒಂದು ನೋಟಿಫಿಕೇಶನ್ ಮುಗಿಯೋಕೆ 1.5 year 2 years ಬೇಕಾಗುತ್ತೆ. ಸೊ 2 ವರ್ಷ ತನಕ ನಾವು ಖರ್ಚು ಹೊಣೆ ನೋಡ್ಕೋಬೇಕಾಗತ್ತೆ. ಅದು ಎಲ್ಲ ಸುಮ್ಮನೆ ತೊಂದರೆ. ಸೊ ಅದೇ ಫೆಸಿಲಿಟೀಸ್ ಆ್ಯಂಡ್ ದಿ ಬೆಸ್ಟ್ ಥಿಂಗ್ ನಾವು ಇಲ್ಲೇ ಕೊಟ್ವಿ ಅಂತಂದ್ರೆ ಹುಡುಗರು ಪಾರಾಗ್ಬಿಡ್ತಾರಲ್ಲ.
ಅದಕ್ಕೋಸ್ಕರ ನಾವು ಇಲ್ಲೇ ಟ್ರೈ ಮಾಡ್ತಾ ಇದೀವಿ. ಆಗ್ಲಿ ಭಾಳ ಒಳ್ಳೇದಾಗ್ಲಿ, ಭಾಳ ಖುಷಿ ಆಯ್ತು. ಥ್ಯಾಂಕ್ ಯು ಸರ್. ಯಾಕಂದ್ರೆ ಸೊ ನಾವು ಹುಟ್ಟಿದ ನೆಲ, ಹಾಂ ಸರ್, ನಾವು ಬೆಳೆದ ನೆಲ, ಸೊ ಈ ನೆಲಕ್ಕೆ ನಾವೇನಾದ್ರು ಕೊಡುಗೆ ಕೊಡಲೇಬೇಕು. ಬೇಕು. ಸೊ ಅದಕ್ಕೆ ಸಾರ್ಥಕ. ಅದೇನಂತಾರಲ್ಲ, ಉಂಡು ಮನೆಗೆ ಕಣ್ಣು ಹಾಕ್ಬಾರ್ದು ಅಂತ. ಹೌದೌದು. ಸೊ ಹಂಗಾಗಿ ನಮ್ಮ ಭಾಗದ ಸಾಕಷ್ಟು ವಿದ್ಯಾರ್ಥಿಗಳ ಅದರ ಆ ವಿದ್ಯಾರ್ಥಿಗಳಿಗೆ ಸೊ ಹೆಲ್ಪ್ ಆಗಲಿ ನಿಮ್ಮ ಕಡೆಯಿಂದ. ಸೊ ಇದ್ರ ಬಗ್ಗೆ ವಿಚಾರ ಬಗ್ಗೆ ಭಾಳಷ್ಟು ಮಾತಾಡೋದ. ಸೊ ಒಂದೇ ಪಾಡ್ಕಾಸ್ಟ್ನಾಗ ಆಗಲ್ಲ, ಖಂಡಿತ ಮುಂದೊಂದು ದಿನ ಮತ್ತೆ ಸಿಗೋಣ. ಪೂರ್ತಿ ಅದೇನಂತಾರಲ್ಲ, ಬುಡದಿಂದ ತಳದಿಂದ ಏನು ಎತ್ತರದವರೆಗೆ ಎಲ್ಲ ವಿಚಾರಗಳನ್ನು ಡಿಸ್ಕಷನ್ ಮಾಡಮಂತ, ಹಂಚ್ಕೊಂಬಂತ. ಸೊ ಮುಂದಿನ ಸಂಚಿಕೆಯಲ್ಲಿ ಸಿಗಮಂತ. ಏನಪ್ಪ ಅಂದರೆ ಈಗಾಗಲೇ 2 ಬುಕ್ಗಳು ಬಿಡುಗಡೆ ಮಾಡಿದ್ದಾರೆ ನಮ್ಮ ಚಂದ್ರು ಮೇಧವರು. ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗಲಿ ಅಂತೇಳಿ. ಸೊ ನಿಮ್ಗೆ ಏನಾದರೂ ಈ ಬುಕ್ ಬೇಕಾಗಿತ್ತು ಅಂದರೆ ಹೆಚ್ಚಿನ ಮಾತಿಗಾಗಿ ಸೊ ಸ್ಕ್ರೀನ್ ಮೇಲೆ ನಂಬರ್ ಬರೋಕೈತೆ, ಆ ನಂಬರ್ಗೆ ಕಾಲ್ ಮಾಡಿರಿ, ಈ ಬುಕ್ ಪಡ್ಕೋರಿ. ಕರ್ನಾಟಕದ ಎಲ್ಲ ಬುಕ್ ಸ್ಟಾಲ್ಗಳಲ್ಲಿ ಸಹ ಈ 1-2 ಬುಕ್ಗಳು ಲಭ್ಯ ಅವ. ಸೊ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ ಅವಾಗ ಹೇಳಿದೆ ನಂಬರ್ ಬರೋಕೈತದ, ಆ ನಂಬರ್ಗೆ ಕಾಲ್ ಮಾಡಿರಿ. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್.